ವೀಕ್ಷಕರೇ, ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಒಂದು ಶತ್ರುನಾಶ ಸುಲಭವಾಗಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಮುಳ್ಳಾಗಿ ಕಾಡ್ತಿರುವಂಥ ವೀಕ್ಷಕರೇ ಶತ್ರುಗಳನ್ನು ನೀವೇ ನಿಮ್ಮ ಕೈಯಾರೆ ಕೇವಲ ಒಂದು ನಿಂಬೆಹಣ್ಣು ಹಾಗೂ ವೀಕ್ಷಕರೇ ಹಸಿ ಮೆಣಸಿನಕಾಯಿ ಮುಖಾಂತರ ನಿಮ್ಮ ಶತ್ರುಗಳನ್ನು ನೀವೇ ಹೇಗೆ ಸರ್ವನಾಶ ಮಾಡ್ಬೋದು, ನೆಲ ಕಚ್ಚೋ ರೀತಿಯಲ್ಲಿ, ಹಾಸಿಗೆ ಹಿಡಿಯೋ ರೀತಿಯಲ್ಲಿ ಅಥವಾ ದಿಕ್ಕು ದಿವಾಳಿ ಎಲ್ಲ ಕಳೆದುಕೊಂಡು ವೀಕ್ಷಕರೇ ದಿಕ್ಕು ದಿವಾಳಿ ಆಗೋ ರೀತಿಯಲ್ಲಿ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಶತ್ರುಗಳನ್ನು ನಿಮ್ಮ ಇಚ್ಛೆಗೆ ತಕ್ಕಂತೆ ಹೇಗೆ ನಾಶ ಮಾಡ್ಬೋದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ಒಂದು ಸಣ್ಣ ವಿಧಾನದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ 10 ಹಲವಾರು ಸಮಸ್ಯೆ ಏನೇ ಇದ್ರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಶತ್ರುನಾಶ ವಿಧಾನವನ್ನು ವೀಕ್ಷಕರೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವೀಕ್ಷಕರೇ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣಿಗೆ ವೀಕ್ಷಕರೇ ನಿಮ್ಮ ಶತ್ರುವಿನ ಹೆಸರನ್ನು ಬರ್ಕೋಬೇಕಾಗುತ್ತೆ. ಉದಾಹರಣೆಗೆ ನಾನು ವೀಕ್ಷಕರೇ ಅರುಣ್ ಅನ್ನೋ ಹೆಸರನ್ನ ಉದಾಹರಣೆಗೆ ಬರ್ಕೊತಾ ಇದ್ದೀನಿ. ನೀವು ನಿಮ್ಮ ಶತ್ರುವಿನ ಹೆಸರು, ಶತ್ರು ಅಂದರೆ ವೀಕ್ಷಕರೇ ಮನೆ ಒಬ್ಬರೇ ಆಗಿರ್ಬೋದು ಅಥವಾ ಜಾಸ್ತಿ ಜನನೇ ಇರ್ಬೋದು, ಎಷ್ಟು ಜನ ಶತ್ರುಗಳು ಇರ್ತಾರೋ ವೀಕ್ಷಕರು ಅಷ್ಟು ಜನ ಶತ್ರುಗಳ ಹೆಸರನ್ನು ಈ ರೀತಿಯಲ್ಲಿ ನಿಂಬೆಹಣ್ಣಿನ ಮೇಲೆ ಬರ್ಕೋಬೇಕಾಗುತ್ತೆ. ನಾನು ಉದಾಹರಣೆಗೆ ವೀಕ್ಷಕರೇ ಅರುಣ್ ಅನ್ನೋ ಹೆಸರನ್ನ ವೀಕ್ಷಕರೇ ಶತ್ರುವಿನ ಹೆಸರಾಗಿ ಉದಾಹರಣೆಯಾಗಿ ನಾನು ತೊಗೊತಾ ಇದ್ದೀನಿ. ಶತ್ರುಗಳಂದರೆ ವೀಕ್ಷಕರೇ ಮನೆ ಒಳಗಿನವರಾಗಿರ್ಬೋದು, ಮನೆ ಹೊರಗಿನ ವ್ಯಕ್ತಿಗಳೇ ಆಗಿರ್ಬೋದು ವೀಕ್ಷಕರೇ, ನೀವು ಮಾಡುವಂಥ ಕೆಲಸ ಜಾಗದಲ್ಲಾಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು ಅಥವಾ ದಾಂಪತ್ಯ ವಿಚಾರದಲ್ಲಾಗಿರ್ಬೋದು, ಮೂರನೇ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇದೆ ಅಂದರೆ ಅಥವಾ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿ ಪ್ರೇಮ ಮುರಿದು ಬೀಳುವಂಥ ಸಂದರ್ಭವಾಗಿರ್ಬೋದು ಅಥವಾ ಕೆಲಸ ಮಾಡುವಂಥ ಜಾಗದಲ್ಲಿ ವೀಕ್ಷಕರೇ ನಿಮ್ಮ ಕೆಲಸ ಹೋಗುವಂಥ ಯಾರಿಂದನಾದರೂ ವೀಕ್ಷಕರೇ ಕೆಲಸ ಹೋಗುವಂಥ ಭೀತಿ ಇರ್ಬೋದು, ಈಗ ಈ ರೀತಿಯಲ್ಲಿ ಇರ್ಬೋದು. ಇಂಥ ಅಥವಾ ಸಾಲ ತೊಗೊಂಡಿರೋರಾಗಿರ್ಬೋದು, ಈಸ್ಕೊಂಡಿರೋರಾಗಿರ್ಬೋದು, ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡುವಂಥದ್ದಾಗಿರ್ಬೋದು. ಶತ್ರುಗಳೆಂದರೆ ವೀಕ್ಷಕರೇ ನಾನಾ ರೀತಿಯಲ್ಲಿ ಇರ್ತಾರೆ. ಅಂಥ ಶತ್ರುಗಳನ್ನು ವೀಕ್ಷಕರೇ ಹೇಗೆ ಸುಲಭ ರೀತಿಯಲ್ಲಿ ನಾಶ ಮಾಡ್ಬೋದು ಅಂತ ವೀಕ್ಷಕರೇ ಇವತ್ತಿನ ದಿನ ಶತ್ರುನಾಶ ವಿಧಾನದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲಿಗೆ ಈ ರೀತಿಯಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಬರ್ಕೋಬೇಕಾಗುತ್ತೆ. ನಂತರ ವೀಕ್ಷಕರೇ ಒಂದು ಚಿಕ್ಕ ಹಸಿ ಮೆಣಸಿನಕಾಯಿನ ತಗೊಳ್ಳಿ. ಹಸಿ ಮೆಣಸಿನಕಾಯಿ ವೀಕ್ಷಕರೇ ಈ ರೀತಿಯಲ್ಲಿ 3 ಮಂತ್ರ ಬೀಜಾಕ್ಷರಗಳನ್ನ ರಚನೆ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಓಂ ಶ್ರೀ ಸಹ ಅಂತ ವೀಕ್ಷಕರೇ 3 ಮಂತ್ರ ಬೀಜಾಕ್ಷರಗಳನ್ನ ರಚನೆ ಮಾಡ್ಕೊಳ್ಳಿ. ಹೀಗೆ ವೀಕ್ಷಕರೇ ಓಂ ಶ್ರೀ ಸಹ ಅಂತ ವೀಕ್ಷಕರೇ 3 ಮಂತ್ರ ಬೀಜಾಕ್ಷರಗಳನ್ನ ರಚನೆ ಮಾಡ್ಕೋಬೇಕಾಗುತ್ತೆ. ರಚನೆ ಮಾಡ್ಕೊಂಡಾದ ನಂತರ ವೀಕ್ಷಕರೇ ಒಂದು ವೀಕ್ಷಕರೇ ಚಿಕ್ಕ ಸೂಜಿಯನ್ನು ತಗೋಬೇಕಾಗುತ್ತೆ. ಎರಡನ್ನೂ ವೀಕ್ಷಕರೇ ಹಸಿ ಮೆಣಸಿನಕಾಯಿ ಹಾಗೂ ನಿಂಬೆಹಣ್ಣನ್ನು ವೀಕ್ಷಕರೇ ಈ ರೀತಿಯಲ್ಲಿ ಚುಚ್ಕೋಬೇಕಾಗುತ್ತೆ. ಈ ರೀತಿಯಲ್ಲಿ ಹೆಸರು ಬರೆದಿರುವಂಥ ಜಾಗದಿಂದ ವೀಕ್ಷಕರೇ ಈ ರೀತಿಯಲ್ಲಿ ನಿಂಬೆಹಣ್ಣಿಗೂ ಚುಚ್ಚಬೇಕಾಗುತ್ತೆ. ಈ ರೀತಿಯಲ್ಲಿ ಚುಚ್ಚಾದ ನಂತರ ವೀಕ್ಷಕರೇ ಈ ಒಂದು ನಿಂಬೆಹಣ್ಣನ್ನು ವೀಕ್ಷಕರೇ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ವೀಕ್ಷಕರೇ ಈ ರೀತಿಯಲ್ಲಿ ಹಿಡ್ಕೋಬೇಕಾಗುತ್ತೆ. ಹಿಡ್ಕೊಂಡಾದ ನಂತರ ವೀಕ್ಷಕರೇ ಈ ರೀತಿಯಲ್ಲಿ ಒಂದು 7 ಬಾರಿ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ. ಓಂ ನಮೋ ಭೈರವಾಯ್ ಹೆಸರು ಅನ್ನೋ ಜಾಗದಲ್ಲಿ ವೀಕ್ಷಕರೇ ನಿಮ್ಮ ಶತ್ರುವಿನ ಹೆಸರನ್ನು ಹೇಳಬೇಕಾಗುತ್ತೆ. ಓಂ ನಮೋ ಭೈರವಾಯ್ ಅರುಣ್ ವಿನಾಶಕಂ ಫಟ್ ಸ್ವಾಹ. ಓಂ ನಮೋ ಭೈರವಾಯ್ ಅರುಣ್ ವಿನಾಶಕಂ ಫಟ್ ಸ್ವಾಹ. ಈ ರೀತಿಯಲ್ಲಿ ವೀಕ್ಷಕರೇ ಅರುಣ್ ಅನ್ನೋ ಹೆಸರನ್ನು ನಾನು ಶತ್ರು ಅಂತ ಉದಾಹರಣೆಗೆ ತೆಗೆದುಕೊಂಡಂಥ ಹೆಸರು. ನೀವು ನಿಮ್ಮ ಶತ್ರುವಿನ ಹೆಸರನ್ನು ರಚನೆ ಮಾಡಿಕೊಂಡು ಈ ರೀತಿಯಲ್ಲಿ ಮಂತ್ರದಲ್ಲಿ ವೀಕ್ಷಕರೇ ಬರೆದುಕೊಂಡು ಉಚ್ಚಾರಣೆ ಮಾಡಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕಾಗುತ್ತೆ. ಮಂತ್ರ ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ ನಿಮ್ಮ ಗಮನ ಸದಾಕಾಲ ನಿಂಬೆಹಣ್ಣಿನ ಮೇಲೆ ಇರಬೇಕಾಗುತ್ತೆ. ದೃಷ್ಟಿಕೋನ ನಿಂಬೆಹಣ್ಣಿನ ಮೇಲೆ ಇರಬೇಕಾಗುತ್ತೆ. ಗಮನ ಇಟ್ಟು ಮಾಡಬೇಕಾಗುತ್ತೆ ವೀಕ್ಷಕರೇ. ಓಂ ನಮೋ ಭೈರವಾಯ್ ಅರುಣ್ ವಿನಾಶಕಂ ಫಟ್ ಸ್ವಾಹ. ಈ ರೀತಿಯಲ್ಲಿ 7 ಬಾರಿ ಮಂತ್ರ ಉಚ್ಚಾರಣೆ ಮಾಡಿದ ನಂತರ ವೀಕ್ಷಕರೇ ಈ ಒಂದು ನಿಂಬೆಹಣ್ಣನ್ನು ವೀಕ್ಷಕರೇ ಸಂಪೂರ್ಣ ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ವೀಕ್ಷಕರೇ ಅಂದರೆ ಸ್ಮಶಾನದಲ್ಲಿ ಹೋಗಿ ಮಣ್ಣಲ್ಲಿ ಮುಚ್ಚಾಕಿ ಬರಬೇಕಾಗುತ್ತೆ. ಅಥವಾ ಹರಿಯುವಂಥ ನದಿ ಇದ್ದರೆ ವೀಕ್ಷಕರೇ ನದಿಯಲ್ಲಿ ಬಿಡಿ ಅಥವಾ ಬಾವಿ ಹತ್ರ ಇದ್ದರೂ ಅದರಲ್ಲೂ ಬಿಟ್ಟರು ಆಗುತ್ತೆ ವೀಕ್ಷಕರೇ. ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಹೋಗಿ ಇದನ್ನು ಎಸೆದು ಬರಬೇಕಾಗುತ್ತೆ ವೀಕ್ಷಕರೇ. ಈ ರೀತಿ ಮಾಡೋದರಿಂದ ವೀಕ್ಷಕರೇ ನೀವು ಮನಸ್ಸಲ್ಲಿ ಏನು ಇಚ್ಛೆ ಇಟ್ಕೊಂಡು ಮಾಡಿರ್ತೀರ, ದಿಕ್ಕು ದಿವಾಳಿ ಆಗಿರಬೇಕು ಅಥವಾ ಅನಾರೋಗ್ಯದಿಂದ ನರಳಬೇಕು, ಆತನ ಆಯಸ್ಸು ಆರೋಗ್ಯ ಸ್ವಲ್ಪ ಎಲ್ಲವೂ ಕಂಗಾಲಾಗಿಬೇಕು, ಈ ರೀತಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಮೂಲೆ ಹಿಡಿಬೇಕು, ಈ ರೀತಿಯಲ್ಲಿ ನೀವು ಯಾವ ಇಚ್ಛೆ ಇಟ್ಕೊಂಡು ಈ ಒಂದು ವಿಧಾನವನ್ನು ಮಾಡ್ತಿರೋ ವೀಕ್ಷಕರೇ ಆ ರೀತಿಯಂತೆ ನಿಮ್ಮ ಶತ್ರು ನಾಶ ಆಗೋದಂತೂ ಖಂಡಿತ ವೀಕ್ಷಕರೇ ಮಾಡಿ ನೋಡಿ. ಏನಾದರೂ ಗೊತ್ತಾಗಲಿಲ್ಲ ಹೇಗೆ ಮಾಡಬೇಕು ಏನು ಮಾಡಿದ್ರೂ ಆದರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ. ಅಷ್ಟೇ ಅಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಜನರಿಗೆ ವೀಕ್ಷಕರೇ ಈ ವಿಡಿಯೋನ ಶೇರ್ ಮಾಡಿ. ಸಮಸ್ಯೆ ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರದಾಗಿರ್ಬೋದು ಅವರಿಗೂ ಈ ನನ್ನ ನಂಬರನ್ನು ಕೊಡಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಶುಭವಾಗಲಿ.